ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈ ಬೋರ್ವೆಲ್ ಡ್ರಿಲ್ಲಿಂಗಲ್ಲಿ 2 ಎಳೆ ಸಿಕ್ಕಿದೆ. ಅದರಲ್ಲೂ 480 ಅಡಿಗೆ ಮತ್ತು 520 ಅಡಿಗೆ 2 ಎಳೆ ಸಿಕ್ಕಿದೆ. ಈ ಬೋರ್ವೆಲಲ್ಲಿ ಎಷ್ಟು ಇಂಚ್ ನೀರಾಯ್ತಪ್ಪ ಅಂದರೆ 2.5 ಇಂದ 3 ಇಂಚ್ ನೀರಾಯಿತು. ಫ್ರೆಂಡ್ಸ್, ಇವ್ರದ್ದು ಹಳೆ ಬೋರ್ವೆಲ್ ಇತ್ತು. 10 HP 16 ಸ್ಟೇಜ್ ಬಿಟ್ಟಿದ್ರು. 16 ಸ್ಟೇಜ್ ಬಂದ್ಬಿಟ್ಟು 640 ಅಡಿ ಬಿಡ್ಬೋದಾಗಿತ್ತು. ಅದೇ ಲೆಕ್ಕಾಚಾರದಲ್ಲಿ 31 ಲಂತ್ ಬಿಟ್ಟಿದ್ರು. ನೀರು ಮಳೆಗಾಲದಲ್ಲಿ ಫ್ರೆಜರ್ ಆಗಿ ಬರ್ತಾ ಇತ್ತು ನೀರು. ಆದರೆ ಈ ಬೇಸಿಗೆಗಾಲದಲ್ಲಿ ನೀರು ಡೌನ್ ಆಗಿತ್ತು ಅಂದ್ಬಿಟ್ಟು ನಾನು ಹೇಳಿದೆ ಎಲ್ಲೂ ಮೋಟ್ರ್ ಪಂಪು ಪ್ರಾಬ್ಲಮ್ ಇದೆ, ನೀರಿಂದೆಲ್ಲ ಪ್ರಾಬ್ಲಮ್ಮು ಅಂತ ಹೇಳಿದ್ರೆ. ಆದರೆ ನಮ್ಮ ಮಾತು ಕೇಳಲಿಲ್ಲ. ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ರು. ಪರವಾಗಿಲ್ಲ, 2.5 ಇಂದ 3 ಇಂಚ್ ನೀರಾಯಿತು. ಅದಕ್ಕೆ ಆ ಮೋಟ್ರ್ ಪಂಪ್ನ ತಂದು ಈ ಬೋರ್ವೆಲ್ ಒಳಗಡೆ ಬಿಟ್ಟು ನೋಡ್ದೋ. ಆದರೆ ಆ ಬೋರ್ವೆಲಲ್ಲಿ ಎಷ್ಟು ನೀರು ತೆಗಿತಾಯಿತೋ ಈ ಬೋರ್ವೆಲಲ್ಲೂ ಅಷ್ಟೇ ನೀರು ತೆಗೆದಿದ್ದು. ಹೊಸ ಮೋಟ್ರ್ ಪಂಪು ಹೇಳ್ದೋ 12.5 HP 20 ಸ್ಟೇಜ್ ತಗೊಳ್ಳಿ, 600 ಅಡಿ ಕೆಲಸ ಮಾಡುತ್ತೆ. 1 ಸ್ಟೇಜ್ ಬಂದ್ಬಿಟ್ಟು 30 ಅಡಿ ಕೆಲಸ ಮಾಡುತ್ತೆ ಅಷ್ಟೇ ಈ ಮೋಟ್ರ್ ಪಂಪು. ಈ ಬೋರ್ವೆಲ್ ಒಳಗಡೆ 520 ಅಡಿ ಬಿಟ್ಟಿದ್ದೀವಿ. ನೀರಿಗೆ ಹೋಗಿದ್ದು 19 ಲಂತಿಂದ 20 ಲಂತ್ಗೆ. ನೀರು ಒಳಗಡೆ ಇರೋದು 6 ಲಂತು ಪ್ಲಸ್ಸು ಮೋಟ್ರ್ ಪಂಪು 26 ಲಂತ್ ಬಿಟ್ಟಿದ್ದೀವಿ. 520 ಅಡಿ ಆಯಿತು. 480 ಅಡಿಗೆ ಮತ್ತು 520 ಅಡಿಗೆ 2 ಎಳೆ ಸಿಕ್ಕಿತ್ತಲ್ಲ, ಆ ಲೆಕ್ಕಾಚಾರಕ್ಕೆ ಮೋಟ್ರ್ ಪಂಪು ಕುಣಿಸಿದ್ದೀವಿ. ಇವಾಗವರೆಗೂ ವೀಡಿಯೋ ನೋಡಿ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಬೋರ್ವೆಲ್ ಮೋಟ್ರುಗಳ ಬಗ್ಗೆ ಮತ್ತು ಬೋರ್ವೆಲ್ ಬಗ್ಗೆ ನಂಗೆ ಗೊತ್ತಿರೋ ಅಷ್ಟು ಮಾಹಿತಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ.
ಕಾಲ